ಸಾವಿತ್ರಿ, ಸ್ವಾಮಿ, ಇವತ್ತು ಈ ನಾಡಿನಲ್ಲಿ ಅತಿ ವಿಜೃಂಭಣೆಯಿಂದ ಮಾಡುವ ಬಸವನ ಜಯಂತಿದೆ. ಅಂದರೆ ಎತ್ತುಗಳನ್ನು ಮೈ ತೊಳೆದು ಅವುಗಳನ್ನು ಅಲಂಕರಿಸಿ ಬನ್ನಿ ಗಿಡಕ್ಕೆ ಕಟ್ಟಿ ಬಂದಿನಿ. ಅವುಗಳನ್ನು ಪೂಜೆ ಮಾಡಿದ್ಯಾ ಚೆಲುವೆ? ಆಯ್ತು ಸ್ವಾಮಿ, ಆಗಲೇ ಎತ್ತುಗಳ ಪೂಜೆ ಮಾಡಿದ್ದೀನಿ, ತೆಗೆದುಕೊಳ್ಳಿ ಪ್ರಸಾದ. ಸ್ವಾಮಿ, ಈ ನಮ್ಮ ದೇಶದಲ್ಲಿ ಅದೆಷ್ಟು ರಾಜಕೀಯ ಪಕ್ಷಗಳು ಅಧಿಕಾರ ಸ್ಥಾಪಿಸಿದ್ರೆ ಕೂಡ ರೈತನಿಗಾಗ್ಲಿ ಈ ಎತ್ತುಗಳಿಗಾಗ್ಲಿ ಯಾವುದೇ ರೀತಿಯ ಸಹಾಯಧನವನ್ನು ನೀಡಿಲ್ವಲ್ಲ, ಯಾಕೆ? ಹುಚ್ಚಿ, ನಮ್ಮ ದೇಶದಲ್ಲಿ ಯಾವುದೇ ಪಕ್ಷವಾಗಿರಲಿ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಂದಾಗ ಮಾತ್ರ ರೈತನ ಮೇಲೆ ಕರುಣೆ ಉಕ್ಕಿ ಬರುತ್ತದೆ. ಅಂದ ಮೇಲೆ ನಾನು ತಾಲೂಕಿಗೆ ಒಂದು ಗೋಶಾಲೆಯನ್ನು ಕಟ್ಟುತ್ತೇನೆ. ಈ ಸಲ್ತಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತಂದ್ರ 24 ಗಂಟೆ ಕರೆಂಟ್ ಫ್ರೀ ಕೊಡ್ತೇವಂತ ರೈತರಿಗೆ ಸುಳ್ಳು ಭರವಸೆಯನ್ನು ಹೇಳಿ ನಮ್ಮ ಕಡೆಯಿಂದ ಓಟವನ್ನು ಪಡೆದುಕೊಂಡು ಬಹುಮತದಿಂದ ಆರಿಸಿ ಬಂದು AC ರೂಮದಲ್ಲಿ ಕುಳಿತು ನಿದ್ದೆ ಮಾಡುತ್ತಾರೆ ನೋಡು ಈಗಿನ ಜನನಾಯಕರು. ಸಾವಿತ್ರಿ, ಜನನಾಯಕರು. ಹಾಗಾದ್ರೆ ಈ ರೈತನಿಗೆ ಅನ್ಯಾಯ ಮಾಡುವ ಈ ರಾಜಕೀಯ ಅಧಿಕಾರಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲವೇ? ಏಕೆ ಸಾಧ್ಯವಿಲ್ಲ ಸಾವಿತ್ರಿ? ಮೊದಲು ನಮ್ಮ ರೈತರು ಎಚ್ಚರದಿಂದಿರಬೇಕು. ಏಕೆಂದರೆ ದುಷ್ಟ ರಾಜಕಾರಣಿಗಳು ಅವರ ಕೊಡುವ ಕಪ್ಪು ಹಣಕ್ಕೆ ಮತ್ತು ಹೆಂಡಕ್ಕೆ ಜ್ಯೋತಿ ಬೀಳಲು ನಿಲ್ಲಬೇಕು. ಅಂದಾಗ ಮಾತ್ರ ದುಷ್ಟ ರಾಜಕಾರಣಿಗಳೇ ಪಾಠ ಕಲಿಸುವುದು ಸಾಧ್ಯ. ಸಾವಿತ್ರಿ, ಸಾಧ್ಯ. ಇಲ್ಲವಾದ್ರೆ ರೈತನ ಮಗನು ದಲಾಲಿ ಅಂಗಡಿಯಲ್ಲಿಯೋ ಅಥವಾ ಬ್ಯಾಂಕಿನಲ್ಲಿಯೋ ಸಾಲವನ್ನು ತೆಗೆದುಕೊಂಡು ಈ ಬೀಜ ಗೊಬ್ಬರವನ್ನು ತೆಗೆದುಕೊಂಡು ಭೂಮಿಗೆ ಹಾಕಿ ಬೆಳೆ ತೆಗೆದು ಈ ನಾಡಿಗೆ ಅನ್ನ ಹಾಕುವ ಅನ್ನದಾತನಿಗೆ ಸಾಲ ಹೆಚ್ಚಾದ ಕೂಡಲೇ ಹತ್ತಿಗೆ ಹೊಡೆಯುವ ಎಣ್ಣೆಯನ್ನು ತೆಗೆದುಕೊಂಡು ವಿಷ ಕುಡಿದು ಸಾಯುವುದೇ ಈ ರೈತನ ಮಕ್ಕಳ ಇಷ್ಟೇ ನೋಡು ಕತೆ. ಸಾವಿತ್ರಿ, ನಿಜವಿದೆ ಸ್ವಾಮಿ ನೀವು ಹೇಳುವ ಮಾತು. ರೈತನಿಗೆ ಆಗುವ ಮೋಸ ವಂಚನೆಗಳು ಮರೆಯಾದ್ರೆ, ರೈತ ಬೆಳೆದಂತಹ ಈ ಬೆಳೆಗೆ ಒಳ್ಳೆಯ ಬೆಲೆ ಸಿಕ್ಕಿದ್ದೆ ಆದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಲ್ಲುತ್ತದೆ ಅಲ್ವೇ? ಸಾವಿತ್ರಿ, ರೈತನ ಕಷ್ಟ ನಷ್ಟಗಳನ್ನು ಕೇಳಬೇಕಾದ್ರೆ, ರೈತನನ್ನು ಉದ್ಧಾರ ಮಾಡಬೇಕಾದ್ರೆ ನಾವು ಅಣ್ಣಾ ಹಜಾರೆನಂತ ಹೋರಾಟಗಾರರನ್ನು ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ನೋಡು. ಹೋಗ್ಲಿ ಬಿಡಿ ಸ್ವಾಮಿ, ಪರರ ಚಿಂತೆ ನಮ್ಗೆ ಯಾಕೆ? ಆ ಶಿವ ನಮಗೆ ದುಡಿಯೋದಕ್ಕೆ 2 ಕೈಗಳನ್ನು ಕೊಟ್ಟಿದ್ದಾನೆ. ದುಡಿಯುವ ಈ ಕೈಗಳಿಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ, ಅಷ್ಟೇ ಸಾಕು. ಮತ್ತೊಬ್ಬರ ಚಿಂತೆ ನಮ್ಗೆ ಯಾಕೆ ಅಲ್ವೇ? ಇದು ಆಶಯದ ಮಾತಲ್ಲ ಸಾವಿತ್ರಿ. ಇಡೀ ನಮ್ಮ ದೇಶದಲ್ಲಿ ರೈತರ ಮಕ್ಕಳು ಬಿಸಿಲು ಚಳಿ ಮಳೆ ಗಾಳಿ ಅನ್ನದೆ ದುಡಿದು ಇಡೀ ನಮ್ಮ ನಾಡಿಗೆ ಅನ್ನ ಹಾಕುವ ಅನ್ನದಾತನ ಮಕ್ಕಳಿಗೆ ಸರ್ಕಾರ ಸಹಾಯ ಮಾಡಬೇಕು ನೋಡು ಕಣೆ. ಹೋಗ್ಲಿ ಬಿಡಿ ಸ್ವಾಮಿ, ಪರರ ಚಿಂತೆ ನಮ್ಗೆ ಯಾಕೆ? ನೋಡಿ, ನೀವೆಲ್ಲೋ ತಿರುಕನ ಕನಸು ಕಾಣ್ತಾ ಇದ್ದಂತೆ ಕಾಣ್ತಾ ಇದೆ ಅಲ್ವೇ? ಸಾವಿತ್ರಿ, ಇದು ತಿರುಕನ ಕನಸಲ್ಲ ಸಾವಿತ್ರಿ. ರೈತ ಕಾಣುವ ಕನಸು ನನಸಾಗಬೇಕಾದರೆ ಇಡೀ ನಮ್ಮ ದೇಶದಲ್ಲಿ ಇರುವ ಜನರು ಎಲ್ಲರೂ ಒಂದಾಗಲೇಬೇಕು. ಈ ದುಷ್ಟ ರಾಜಕಾರಣಿಗಳಿಗೆ ಮತ್ತು ಲಂಚಕೋರರ ಅಧಿಕಾರಿಗಳಿಗೆ ವಿರುದ್ಧ ನರಗುಂದದ ಬಂಡೆಯಂತೆ ರಣಕಾಂತಿಯ ಕಾಳಿಯನ್ನು ಊದಲೇಬೇಕು. ಅಂದಾಗಲೇ ನಮ್ಮ ರೈತನ ಮಕ್ಕಳು ಹಸಿರು ಕ್ರಾಂತಿಗೆ ಜಯ ಸಿಕ್ಕೇ ಸಿಗುತ್ತದೆ. ಸ್ವಾಮಿ, ಈ ನಮ್ಮ ರೈತರೆಲ್ಲರೂ ಒಂದುಗೂಡಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದು ಮತ್ತೆ ಬೇಸಿಗೆ ಕಾಲದಲ್ಲಿ ಮಳೆ ಬರೋದು 2 ಒಂದೇ. ಬನ್ನಿ, ಆ ಚಿಂತೆ ನೀವು ಮಾಡಬೇಡಿ. ಇವತ್ತು ಬಸವ ಜಯಂತಿ, ಬಿಸಿ ಬಿಸಿಯಾಗಿ ಹೋಳಿಗೆ ಮಾಡಿದ್ದೀನಿ, ಶೇಂಗಾ ಚಟ್ನಿ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ದೀನಿ, ದೇವಸ್ಥಾನದಿಂದ ದಾಲ್ ರೈಸ್ ಕೂಡ ತಂದಿದ್ದೀನಿ. ಆ ಬನ್ನಿ ಗಿಡತಿಯಾಗಿ ಕುತ್ಕೊಂಡು ಊಟ ಮಾಡೋಣ, ಆಯ್ತಾ? ಈ ಸಿಹಿಯಾದ ಸಕ್ಕರೆ ಹೋಳಿಗೆ ಊಟದಕ್ಕಿಂತ ಈ ನಿನ್ನ ಸಿಹಿಯಾದ ಸಕ್ಕರೆಯಿಂದ ತುಟಿಯಿಂದ ನಿನ್ನ ಪತ್ರಾಯನಿಗೆ ಒಂದು ಕೆನ್ನೆ ಮುತ್ತು ಕೊಡಬಾರೆ ನನ್ನ ಚೆನ್ನ. ಇಷ್ಟೊತ್ತಲ್ಲಿ ಮುತ್ತ ಛೀ ಹೋಗ್ಯಪ್ಪ, ನಿಮ್ಗೆ ಇಷ್ಟೊಂದು ವಯಸ್ಸಾದ್ರೂ ರಸಿಕತೆನೇ ಕಡಿಮೆ ಆಗ್ತಾ ಇಲ್ಲ.
ಹುಣಸಿನ ಮರ ಮುಪ್ಪಾದರೂ ಅದರ ಹುಳಿಗೆ ವಯಸ್ಸು ಕಡಿಮೆ ಆಗುತ್ತದೆ. ಸೊಮ್ಮೆಲೆ ನನ್ನನ್ನು ದಂಬಿಕೊಂಡು ನನ್ನಲವೇ ನೀ ಬಾರೆ ನನ್ನ ಚೆಲುವೆ ಬಲಿ ಮಾರೆ ಬಳಿ ಬಂದು ಸಿಹಿ ಮುತ್ತು ನೀಡು. ಯಾಕನೆ ಮುತ್ತಂದು ಕೂಡಲೇ ದೂರ ಹೋಗಿ ನಿಲ್ತದೆಯಾ? ಹೋಗಿಪ್ಪ, ನನ್ನ ನಾಚಿಕೆ ಆಗುತ್ತೆ. ಮುತ್ತಂದ್ರೆ ನಿಮ್ಗೆ ಅಷ್ಟೊಂದು ನಾಚಿಕೆನಾ? ತುಂಬಾ ತುಂಟಿ ನೀನು. ಸಿಹಿ ಮುತ್ತಿನ ಕಾಣಿಕೆ ಮಾರಿ ನನ್ನ ಸ್ನೇಹಕ್ಕೆ.
ಏನು ಅಣ್ಣ ಅತ್ತಿಗೆ ಬಹಳ ಸಂತೋಷದಿಂದ ನಿಂತಂತೆ ಕಾಣುತ್ತಿದೆಯಲ್ಲ. ಅಣ್ಣ, ಶೇಂಗಾ ನೀರಿಗೆ ಬಂದು ತುಂಬಾ ಮಾಡಿಕೊಂಡು ನಿಂತಿದೆ. ಭಾವನವ್ರೆ, ಇಂದಿಗೆ 4 ದಿನ ಆಯಿತು ಕರೆಂಟ್ ಬಂದು. ಹೀಗಾದ್ರೆ ರೈತರ ಗೋಳನ್ನ ಕೇಳೋರು ಯಾರಿದ್ದಾರೆ? ಏನು ಮಾಡುವುದು ನೀಲ? ಏನು ಮಾಡುವುದು ನೀಲ? ನಮ್ಮ ದೇಶವನ್ನು ಆಳುವ ರಾಜಕಾರಣಿಗಳಿಗೆ ರೈತರ ಮೇಲೆ ಕರುಣೆಯೇ ಇಲ್ಲ. ಅಂದ ಮೇಲೆ ರೈತನ ಕಷ್ಟ ನಷ್ಟಗಳನ್ನು ಕೇಳುವರು ಯಾರು ನೀಲ? ಅಣ್ಣ, ರೈತನ ಮಕ್ಕಳು ಬಾಯಿ ಸತ್ತ ಮೂಕ ಬಸವನ ತರ ಸುಮ್ಮನಿದ್ದರೆ ರೈತ ಹೊಲ ಮನೆ ಮಾರಿಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಮೊದಲು ಆ KV ಅವರಿಗೆ ಒಂದು ಫೋನ್ ಮಾಡಿ ಹೇಳೋಣ. ತಮ್ಮ, ಲೈನ್ ಆಫೀಸ್ಗೆ ಫೋನ್ ಹಚ್ಚುವುದು, ನೀರಿಲ್ಲದ ಬಾಯಿಯಲ್ಲಿ ಜಿಗಿಯುವುದು ಎರಡೂ ಒಂದೇ. ಅವರು ಹೇಳುವುದು ಒಂದೇ ಒಂದು ಮಾತು, ಹೆಡ್ ಆಫೀಸಿನಲ್ಲಿ ಕರೆಂಟೇ ಇಲ್ಲ, ಅದಕ್ಕೆ ನಾವೇನು ಮಾಡ್ಬೇಕಂತ ಹರಕೆ ಉತ್ತರ ಕೊಟ್ಟು ಬಿಡ್ತಾರೆ. ನೋಡು ತಮ್ಮ, ಹರಕೆ ಉತ್ತರ ಕೊಟ್ಟು ಬಿಡ್ತಾರೆ. ಏನೋ ಬೀಗರು ಹಾಳಾದ ವಿಚಾರದಲ್ಲಿ ನಿಂತಂತೆ ಕಾಣುತ್ತದಲ್ಲ. ಬನ್ನಿ ಬೀಗರಿ, ಈ ರೈತನ ಮಕ್ಕಳಾದ ಮೇಲೆ ನೂರಾರು ಚಿಂತೆಗಳಿಲ್ಲವೇ? ಕಾರಣ ಭಾವ, ಆ ಚಿಂತೆಗಳನ್ನು ದೂರ ಮಾಡಲು ಈ ನಿನ್ನ ಹಳೆಯ ಸಂಗೊಳ್ಳಿ ರಾಯಣ್ಣ ಇನ್ನೂ ಜೀವಂತಾಗಿದ್ದನೆಲ್ಲೂ ನೆನಪಿರಲಿ. ರಾಯಣ್ಣ, ಎಂತ ಮಾತನಾಡುತ್ತೀಯ? ಹೋಗ್ಲಿ ಬಿಡಪ್ಪ. ಅಣ್ಣ, ನೀನ್ ಚೆನ್ನಾಗಿದ್ದೀಯ ತಾನೇ? ತಂಗಿಯಮ್ಮ, ಆ ಗುರು ಬ್ರಹ್ಮಲಿಂಗೇಶ್ವರ ದಯದಿಂದ ಚೆನ್ನಾಗಿ ಇದ್ದೀನಿ. ಆದರೆ ಹುಲಿಯ ಗುಂಡಿಗೆ ಹೊಂದಿರೋರು ಯಾವಾಗ್ಲೂ ಆದ್ರೆ ಅನ್ನೋ ಶಬ್ದ ನಿಮ್ ಬಾಯಿಂದ ಬರಬಾರ್ದು. ರಾಯಣ್ಣ, ನಿನಗ ಅಂತ ಕಷ್ಟ ಏನು ಬಂದಿದೆ? ವೀರ, ನನಗೆ ಹುಟ್ಟುತ್ತಲೇ ಚಿಂತೆ, ದುಃಖ, ದುಮ್ಮಾನಿಗಳನ್ನು ಬೆನ್ನಹತ್ತಿಕೊಂಡು ಬಂದಿದ್ದೆ. ಆದರೆ ಎಲ್ಲದಕ್ಕೆ ಅಂಜದೆ ಅಳಕದೆ 8ನೆಯ ಭಂಟನಾಗಿ ಜೀವನ ನಡೆಸುತ್ತಾ ಬಂದಿದ್ದೇನೆ. ವೀರ, ಕಂಡರ ಹೊಲವನ್ನು ಹೆದರಿಸಿ ತನ್ನ ಹೆಸರಿಗೆ ಬರೆಸಿಕೊಂಡು ಇದೇ ಭೂಮಿಯಲ್ಲಿ ಗಣಿಗಾರಿಕೆಯನ್ನು ಶುರು ಮಾಡಿ ಕೋಟ್ಯಗಟ್ಟಲೆ ಹಣವನ್ನು ಗಳಿಸಿಕೊಂಡು ಇಲೆಕ್ಷನ್ಗೆ ನಿಂತುಕೊಂಡು ಬಹುಮತದಿಂದ ಆರಿಸಿ ಹೋಗಿ ಈಗ ಈ ಜಿಲ್ಲೆಯ ಕೃಷಿ ಮಂತ್ರಿನಾಗಿ ಕೆಂಪುಗೋಟು ಕಾರಿನಲ್ಲಿ ತಿರುಗಾಡುವ ಪಾಟೀಲನ ಈ ನನ್ನ ಹರತವಾದ ಕೊಳ್ಳೆಯಿಂದ ಅವನ ರುಂಡವನ್ನು ಕತ್ತರಿಸಿ ನಮ್ಮೂರ ಅಗಿಸಿ ಬಾಗಿಲಿಗೆ ಕಟ್ಟಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ, ನೆಮ್ಮದಿ. ರಾಯರಣ, ರೈತರೊಂದಿಗೆ ಅಂಧರ್ಬಾರ ಆಡುವ JD ಮತ್ತು KK ರೆಡ್ಡಿಯಂತ ಲುಚ್ಚ ರಾಜಕಾರಣಿಗಳೇ ಆಗಿರಲಿ, ರೈತರಿಗೆ ಅನ್ಯಾಯ ಮಾಡುವ, ಮೋಸ ವಂಚನೆ ಮಾಡುವ ದುಷ್ಟ ರಾಜಕಾರಣಿಗಳಿಗೆ ಅಂಥವರಿಗೆ ಕರುಣೆಯನ್ನು ತೋರಿಸದೆ ಕೊಚ್ಚಿ ಹಾಕಬೇಕು. ಕೈಯಲ್ಲಿ ಕೊಂಡಿ ಹಿಡಿದು ಆ ಭ್ರಷ್ಟರನ್ನು ಸಂಹಾರ ಮಾಡಿದಾಗಲೇ ರೈತರ ಮಕ್ಕಳು ಈ ಭೂಮಿಯಲ್ಲಿ ಬಂಗಾರದ ಮಕ್ಕಳಾಗಿ ಬದುಕಲು ಸಾಧ್ಯ. ನೋಡು ರಾಯಣ್ಣ, ಸಾಧ್ಯ. ರಾಯಣ್ಣ, ಭೂಮಿ ತಾಯಿಯನ್ನು ದುಡಿದು ಇಡೀ ಜಗತ್ತಿಗೆ ಅನ್ನ ಹಾಕುವ ಕಾಯಕ ವೇಗಿಯನ್ನು ನಾಯಿಗಿಂತಲೂ ಕೀಳಾಗಿ ಕಾಡುವ ಭ್ರಷ್ಟ ರಾಜಕಾರಣಿಗಳಲ್ಲಿ ಸರ್ಕಾರದ ಅಧಿಕಾರಿಗಳೇ ಆಗಲಿ ಅವರಿಗೆ ಒದ್ದು ಬುದ್ಧಿ ಕಲಿಸಬೇಕಾದರೆ ಮೊದಲು ನಮ್ಮ ರೈತ ಜನಾಂಗ ಸಹನ ಶಾಂತಿ ಸಂಪ್ರದಾಯವನ್ನು ತೆಗೆದು ಹಾಕಿ ಶೇಡು ಕ್ರಾಂತಿ ಎಂಬ ಮಂತ್ರವನ್ನು ಜಪಿಸುತ್ತಾ ಗಂಡ ಗಚ್ಚನ್ನು ಹಾಕಿಕೊಂಡು ಅನ್ಯಾಯ ಮಾಡುವ ಕಂತ್ರಿ ನಾಯಿಗಳು ಇಚ್ಛೆ ಬಂದಂತೆ ಕೊಚ್ಚಿ ಹಾಕಿದಾಗಲೇ ನಮ್ಮ ರೈತ ಹೇಳಿದಂತೆ ಕೇಳುತ್ತಾರೆ.
ಅಣ್ಣ IAS ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನೆ. ಸರ್ಕಾರ ನನಗೆ ಇದೇ ಜಿಲ್ಲೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಿಸಿದೆ. ನನಗೆ ಆಶೀರ್ವಾದ ಮಾಡಿ ಅಣ್ಣ. ಬಹಳ ಸಂತೋಷ ಆಯ್ತಪ್ಪ. ಮೈದಿನ ಇಷ್ಟು ದಿವಸ ನೀನು ಮೈದಿನ ಇಷ್ಟು ದಿವಸ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ದಕ್ಕೂ ಕೂಡ ಆ ದೇವರು ನಿನಗೆ ಒಳ್ಳೆ ಫಲವನ್ನೇ ಕೊಟ್ಟಿದ್ದಾನೆ. ಮೈದುನ ಒಳ್ಳೆ ನೌಕರಿ ಸಿಕ್ಕಿದೆ ಅಂತ ಈ ಅಣ್ಣ ಅದಕ್ಕೆ ಅಂದಿರ ಮರಿಬೇಡಪ್ಪ. ಮರ್ತು ನೀನು ನೌಕರಿ ಮಾಡ್ಬೇಡಪ್ಪ. ಅದಕ್ಕೆಮ್ಮ ಇಂದು ನಾನು ಈ ದೊಡ್ಡ ಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮೆಲ್ಲರ ಪರಿಶ್ರಮವೇ ಕಾರಣ. ತಮ್ಮ, ನಮ್ಮ ದೇಶಕ್ಕೆ ಪುಣ್ಯಾತ್ಮರು ಸ್ವತಂತ್ರ ಕೊಡಿಸಿ ಹೋದಾಗಿನಿಂದಲೂ ಭ್ರಷ್ಟ ರಾಜಕಾರಣಿಗಳು ರಂಚಕೋರ ಅಧಿಕಾರಕ್ಕೆ ಅವಳ ಕೈಯಲ್ಲಿ ನಮ್ಮ ಭಾರತ ಮಾತೆ ಸಿಕ್ಕಿಕೊಂಡು ಇಂದಿಗೆ ನರಳಾಡುತ್ತಿದ್ದಾಳೆ. ಆ ನರಳಾಡುವ ಭಾರತಾಂಬೆಗೆ ನೀನು ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನೀನು ಬದುಕಿ ಈ ಸತ್ಯವಂತರನ್ನು ಮುಂದುವರಿಸಬೇಕು. ನೀನು ನನ್ನ ತಮ್ಮನಾಗಿ ಜನಿಸಿದ್ದಕ್ಕೆ ಸ್ವಾರ್ಥಕ್ಕೆ ಹೋಗುತ್ತದೆ ನೋಡುತ್ತಮ್ಮ, ಸ್ವಾರ್ಥಕ್ಕಾಗುತ್ತದೆ. ಹೌದು ತಮ್ಮ, ಹೆಜ್ಜೆ ಹೆಜ್ಜೆಗೂ ರೈತರ ಜೀವನದಲ್ಲಿ ಬೆಳಕು ಕತ್ತಲ ಆಟವಾಡಿ ಹನಿ ಬೆವರವನ ಸುರಿಸದ 6 ಅಂತಸ್ತರ ಅರಮನೆಯಲ್ಲಿ ಮೆರೆಯುತ್ತಿರುವ ನೀಚ ರಾಜಕನಾಗಲಿ ಕಳ್ಳ ಸರ್ಕಾರದ ಅಧಿಕಾರಿಗಳಾಗಲಿ ಅವರಿಗೆ ದಯಾ ದಾಕ್ಷಿಣ್ಯ ತೋರಿಸದೆ ಭೂಟಗಾಲಿನಿಂದ ಒದ್ದು ಕಾನೂನು ಎಂಬ ಕವಚದಲ್ಲಿ ಒಳಗೆ ಹಾಕಿದಾಗಲೇ ನೀನೊಬ್ಬ ನನ್ನ ಹೆಮ್ಮೆ ಸಹೋದರ ಎಂದು ಹೇಳಿಕೊಳ್ಳಲು ನನಗೆ ಸಂತೋಷವಾಗುತ್ತದೆ. ಸುರೇಂದ್ರ, ಸತ್ಯವೇ ನಿನ್ನ ಮೈಯಲ್ಲಿ ಹರಿಯುವ ರಕ್ತ, ನ್ಯಾಯವೇ ನೀನು ನುಡಿಯುವ ಮಂತ್ರನಾಗಿರಬೇಕು. ಈ ದೇಶದ ಅನ್ನ ಉಂಡ ತಾಯಿಗಂಡ ಸೋಳಿಯ ಮಕ್ಕಳಿಗೆ ಅನ್ಯಾಯವನ್ನು ಬಗೆಯವರನ್ನು ಒತ್ತು ಬುದ್ಧಿ ಕಲಿಸಿದಾಗಲೇ ನೀನು ನಿಜವಾಗಲಿ ಮಣ್ಣಿನ ಮಗನಾಗಿ ಉಳಿಯುತ್ತೀಯ ಅಳೆಯ. ಹೌದು ಭಾವ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕಂಡ ರೈತರ ಭೂಮಿಯನ್ನು ಗೋಲ್ಮಾಲ್ ಮಾಡಿಕೊಂಡು ಆಕ್ರಮ ಗಣಿಕಾರಿಯನ್ನು ನಡೆಸುತ್ತಿರುವ KK ರೆಡ್ಡಿ ಅಂತ ರಾಜಕಾರಣಿ ಆಗಿರಲಿ, ಜೇಡಿ ಅಂತ ದಗಲಬಾಜಿ ಮಂತ್ರಿಯೇ ಆಗಿರಲಿ, ಅಥವಾ ಸರ್ಕಾರದ ಹಣ ತಿಂದು ನ್ಯಾಯ ದೇವತೆಗೆ ದ್ರೋಹ ಬಗೆಯುವ ಯಾವನೇ ನೌಕರಸ್ಥನೇ ಆಗಿರಲಿ, ಅಂಥವರ ಪಾಲಿಗೆ ನಾನು ಯಮಕಿಂಕರನಾಗಿ ಈ ಭುವನೇಶ್ವರ ತಾಯಿ ಹೆಸರು ತರುವ ಕರ್ನಾಟಕದ ಕಂದನಾಗುತ್ತೇನೆ. ಇದು ಸತ್ಯನಾ? ಇದು ಸತ್ಯ. ತಮ್ಮ, ಒಟ್ಟಾರೆ ಈ ಸಮಾಜದಲ್ಲಿ ನಮ್ಮ ಹೆತ್ತ ತಂದೆ ತಾಯಿ ಹೆಸರು ಉಳಿಸಬೇಕು ಅನ್ನುವುದೇ ಈ ನಿನ್ನ ಅಣ್ಣನ ಆಸೆ. ಸುರೇಂದ್ರ, ಈ ನಿಮ್ಮ ರೈತರ ಮನೆತನ ಇಡೀ ಸೂರ್ಯ ಚಂದ್ರಂತೆ ಬೆಳಕಾಗಬೇಕೆನ್ನುವುದೇ ಈ ರಾಯಣ್ಣನ ಬಯಕೆ. ಹೌದು ಮೈದಿನ, ಈ ನಿಮ್ಮ ಅಣ್ಣಂದಿರ ಕನಸನ್ನು ನನಸು ಮಾಡುವ ಗುರಿ ನಿನ್ನದಾಗಿರಬೇಕು. ಅತ್ತಿಗೆಮ್ಮ, ನಮ್ಮ ಎಲ್ಲರ ಆಶೆಯನ್ನು ಈ ಸುರೇಂದ್ರ ಈಡೇರಿಸ್ತಾನೆ ಅನ್ನೋ ಭರವಸೆ ನನಗಿದೆ. ನೀವು ಎಲ್ಲರೂ ಕೂಡಿ ನನ್ನದೊಂದು ಚಿಕ್ಕ ಆಸೆ ಇದೆ, ಅದನ್ನು ಈಡೇರಿಸುತ್ತೇನೆಂದು ನನಗೆ ವಚನ ಕೊಡಬೇಕು. ಇದಕ್ಕೆ ನಾನು ಮತ್ತು ನನ್ನ ಯಜಮಾನತೆ ರೆಡಿ ಇದ್ದೇವೆ. ಮಿಕ್ಕಿದ ವಿಷಯ ಇವರಿಗೆ ಬಿಟ್ಟಿದ್ದು. ದೊಡ್ಡವನ ಆಸೆ ನಮಗೆ ಗೊತ್ತಾಗಲಿಲ್ಲ. ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಪತಿ ಆಜ್ಞೆಯನ್ನ ಸತ್ಯದಳು ಪಾಲಿಸುವುದು ಈ ನಮ್ಮ ಸಂಪ್ರದಾಯದ ಧರ್ಮ ಅಲ್ವೇ? ತಂಗಿಯಮ್ಮ, ಇದೇ ಖುಷಿಯಲ್ಲಿ ಒಂದು ಹಾಡನ್ನು ಹಾಡಬಾರದನಮ್ಮ? ಅಯ್ಯೋ, ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ಬನ್ನಿ ಹಾಡಿ.
ನಮ್ಮನ್ನೆತ್ತಿಗೆ ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿಗೆ ಕಲೆ ಹಾಕಿ ಜೊತೆ ಮಾಡಿ ಬನ್ನಿ, ಬಿಸಿ ಬಿಸಿಯಾಗಿ ಹೋಳಿಗೆ ಮಾಡ್ಕೊಂಡ್ ಬಂದಿದ್ದೀನಿ, ಎಲ್ಲರೂ ಸೇರಿ ಊಟ ಮಾಡೋಣ.